ನಮ್ಮ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟ್ರೇಷನ್ ಏನೋ ಕಂಪ್ಲೀಟ್ ಆಯಿತು. ಆದರೆ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ನಮಗೆ ಅಕ್ಟೋಬರ್ 13ರಿಂದ ಅಫಿಷಿಯಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ ಕ್ಲಾಸಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಈವೆಂಟ್ಸ್ ಮತ್ತೆ ಲೆಕ್ಚರ್ಸ್ಗೂ ಸಹ ಅಟೆಂಡೆನ್ಸ್ ಇರುತ್ತೆ. ಆ ಒಂದೇ ರೀಸನ್ಗೆ ನಾನು ಈ ಈವೆಂಟ್ ನ ಅಟೆಂಡ್ ಮಾಡಿ. ಇವತ್ತಿನ ಲೆಕ್ಚರ್ ಟಾಪಿಕ್ ಇದ್ದಿದ್ದು ಫೈನಾನ್ಷಿಯಲ್ ನಾಲೆಜ್ ಅಂಡ್ ಮಿಡ್ ಆಟಮ್ ಫೆಸ್ಟಿವಲ್ ಈವೆಂಟ್ ಅಂತ. ನಿಜ ಹೇಳ್ಬೇಕಂದ್ರೆ ಈ ಲೆಕ್ಚರ್ ತುಂಬಾನೇ ಯೂಸ್ಫುಲ್ ಆಗಿತ್ತು, ಫನ್ ಆಗಿತ್ತು, ಹಾಗೆ ಸಾಕಷ್ಟು ಮಾಹಿತಿನ ತಿಳಿದುಕೊಂಡ್ವಿ. ಚೈನಾದಲ್ಲಿ ಮಿಡ್ ಆಟಮ್ ಫೆಸ್ಟಿವಲ್ ನ ಜೋಂಗ್ಚಿಯು ಜಿಯೆ ಅಂತಾರೆ. ಹಬ್ಬದ ಪ್ರಯುಕ್ತ ಮೂನ್ ಕೇಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹಂಚ್ಕೊಂತಾರೆ. ಹಬ್ಬದ ದಿನ ಚೈನೀಸ್ ಅವರು ಪೌರ್ಣಮಿಯ ಚಂದ್ರಕ್ಕೆ ಪೂಜಿಸ್ತಾರೆ. ರೈತರು ಬೆಳೆದಿರುವ ಸಿರಿ ಧಾನ್ಯಕ್ಕೆ ಕೃತಜ್ಞತೆನ ಅರ್ಪಿಸ್ತಾರೆ. ನ್ಯಾಷನಲ್ ರಜೆ ಆಗಿರೋದ್ರಿಂದ ಎಲ್ಲರೂ ಅವರವ್ರ ಊರಿಗೆ ವಾಪಸ್ ಹೋಗ್ತಾರೆ. ಕುಟುಂಬ ಸಮೇತ ಈ ಮೂನ್ ಕೇಕ್ಸ್ ನ ಹಂಚಿಕೊಂಡು ಸಂಭ್ರಮಿಸ್ತಾರೆ. ಹಬ್ಬದ ಮಹತ್ವನ ನಾನು ಕೇಳ್ತಾ ಇದ್ರೆ ನಮ್ ಕಡೆ ಆಚರಿಸುವ ಸಂಕ್ರಾಂತಿ ಹಬ್ಬನೇ ನನ್ಗೆ ನೆನಪಾಯ್ತು. ನಾವಿಲ್ಲಿ ಮಾಡ್ತಿದ್ದ ಮೂನ್ ಕೇಕ್ಸ್ ಟ್ರೆಡಿಷನಲ್ ಮೂನ್ ಕೇಕ್ಸ್ ಅಲ್ಲ, ಒಂದು ಕಲ್ಚರಲ್ ಆಕ್ಟಿವಿಟಿ ಇರ್ಲಿ ಅಂತ ನಮ್ಗೆ ಆಲ್ರೆಡಿ ಕಳ್ಸಿಟ್ಟಿರುವ ಹಿಟ್ಟನ್ನ ಕೊಟ್ಟಿದ್ರು. ಇದು ನಾನ್ ಮಾಡಿದ ಮೂನ್ ಕೇಕ್. ಹೋಪ್ಫುಲಿ ಈ ವಿಡಿಯೋ ಇಂದ ನಿಮ್ಗೂ ಸಹ ಈ ಹಬ್ಬದ ಮಹತ್ವ ತಿಳಿತು ಅನ್ಕೊಂತೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್.